ಹಲವಾರು ಸ್ಟೂಡೆಂಟ್ಸ್ ಡಿಪ್ಲೊಮಾ CET ಬಗ್ಗೆ ತಯಾರಿಯನ್ನು ರೆಡಿ ಮಾಡ್ಕೋತಾ ಇದ್ದಾರೆ ಆ್ಯಂಡ್ ಅಪ್ಲಿಕೇಶನ್ನು ಸಹ ಸಲ್ಲಿಸೋಕ್ಕೆ ಟೈಮ್ನ ಕೊಟ್ಟಿದ್ದರು. ಜಸ್ಟ್ 15th ಆಫ್ ಮೇಗೆ ಎಂಡ್ ಆಗಿತ್ತು. ಎಕ್ಸ್ಟೆನ್ಷನ್ ಸಿಗುತ್ತಾ ಅಂತ ತುಂಬ ಜನ ವಿದ್ಯಾರ್ಥಿಗಳು ಕೇಳಿದರು. ಆ ಎಕ್ಸ್ಟೆನ್ಷನ್ನು ಇವತ್ತು ಮಾಡಿಕೊಟ್ಟಿದ್ದಾರೆ ಗೈಸ್. ಬಟ್ ಆ ಎಕ್ಸ್ಟೆನ್ಷನ್ ಅವಧಿ ಎಷ್ಟು ದಿನ ಇದೆ ಹಾಗೂ ಏನೆಲ್ಲ ಮಿಸ್ಟೇಕ್ಸ್ ಸ್ಟೂಡೆಂಟ್ಸ್ ಮಾಡ್ಕೋತಾ ಇದ್ರು ಯೂಶ್ವಲಿ ಅನ್ನೋದು ನಾನು ಹೈಲೈಟ್ ಮಾಡಿ ಹೇಳ್ತೀನಿ. ದಯಮಾಡಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಸೊ ದಟ್ ಅರ್ಥ ಆಗಿಲ್ಲ ಅಂತಂದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಇಂಪಾರ್ಟೆಂಟ್ ಏನಂತಂದರೆ, ನಿಮ್ಮ ಅಪ್ಲಿಕೇಶನ್ ಯಾರ್ಯಾರು ಸಬ್ಮಿಟ್ ಮಾಡೋದಕ್ಕೆ ತೊಂದರೆಗಳನ್ನ ಇಟ್ಕೊಂಡಿದ್ರಿ ಅವರೆಲ್ಲರಿಗೂ ನಾನು ಕೇಳ್ಕೊಳೋದು, ಇದನ್ನು ವಿಡಿಯೋನ ಕೊನೆ ತನಕ ವಾಚ್ ಮಾಡಿ. ಓಕೆ, ದಯಮಾಡಿ ಕೊನೆ ತನಕ ವಾಚ್ ಮಾಡಿ. ಆ್ಯಂಡ್ ಏನಾದರೂ ಎರರ್ಸ್ ಇದ್ದರೆ ಇಮಿಡಿಯೇಟಾಗಿ ರೆಕ್ಟಿಫೈ ಮಾಡ್ಕೊಳ್ಳಿ. ಓಕೆ, ನೋಡಿ ಈಗ ನಾನು ಅಪ್ಲಿಕೇಶನ್ ಅವ್ರು ಕೊಟ್ಟಿರೋಂಥ ಇಲ್ಲಿ ನೋಡಿ ಒಂದು ನೋಟಿಫಿಕೇಶನ್ ಇಲ್ಲಿ ನೋಡ್ತಾ ಇದ್ದೀರಾ, ಅವ್ರು ಮೆನ್ಷನ್ ಮಾಡಿದ್ದಾರೆ. ಇದು ನಾನು ಎಲ್ಲೂ ಓಪನ್ ಮಾಡಿಲ್ಲ, ಜಸ್ಟ್ ಅಡ್ಮಿಷನ್ಸ್ಗೆ ಹೋಗಿ ಡಿಪ್ಲೊಮಾ CET 2024 ಅಂತ ಹೊಡೆದ್ರೆ ನಿಮ್ಗೆ ಇಲ್ಲಿ ಅಪ್ಡೇಟ್ ಆಗಿದೆ. ಏನು ನೋಟ್ ಬಂದ್ಬಿಟ್ಟು ಡೇಟ್ ಎಕ್ಸ್ಟೆಂಡೆಡ್ ಟು ಅಪ್ಲೈ ಆನ್ಲೈನ್ ಅಪ್ಲಿಕೇಶನ್ DCT ಫಾರ್ 2024. ಇಫ್ ಐ ಕ್ಲಿಕ್ ಆನ್ ದಟ್, ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ, ಡೇಟ್ ಎಕ್ಸ್ಟೆಂಡೆಡ್ ಟು ಅಪ್ಲೈ ಆನ್ಲೈನ್ ಫಾರ್ ಡಿಪ್ಲೊಮಾ CET 2024. ಓಕೆ, ಇದು ಆ್ಯಕ್ಚುಲಿ ಇಂಪಾರ್ಟೆಂಟ್. ಓಕೆ, ಈಗ ಆನ್ ದ ರಿಕ್ವೆಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಡೇಟ್ ಈಸ್ ಎಕ್ಸ್ಟೆಂಡೆಡ್ ಟು ರಿಜಿಸ್ಟರ್ ಫಾರ್ DCT 2024 ಟು ಬಿಕಮ್ ಎಲಿಜಿಬಲ್ ಫಾರ್ ಅಡ್ಮಿಷನ್ ಟು ಸೆಕೆಂಡ್ ಇಯರ್ ಅಂಡ್ ಥರ್ಡ್ ಇಯರ್ ಸೆಮಿಸ್ಟರ್ಸ್ ಆಫ್ ಇಂಜಿನಿಯರಿಂಗ್. ಸೆಕೆಂಡ್ ಇಯರ್ ಡೈರೆಕ್ಟಾಗಿ ಲ್ಯಾಟ್ರಲ್ ಎಂಟ್ರಿ ಇರುತ್ತೆ ನಿಮಗೆ, ಅದನ್ನೇ ಹೇಳ್ತಾ ಇದ್ದಾರೆ. ಅಥವಾ ಡೈರೆಕ್ಟಾಗಿ ಥರ್ಡ್ ಸೆಮಿಸ್ಟರ್ ಎಂಟ್ರಿ ಕೊಡೋದಕ್ಕೆ ಸಲುವಾಗಿ ಡೇಟ್ ಏನು ಅಪ್ಲಿಕೇಶನ್ ಲಿಂಕ್ನ ಬಿಟ್ಟಿದ್ರು ಆ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ರು. ಬಟ್ ಯಾವಾಗಿನ ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ? ದ ಎಲಿಜಿಬಲ್ ಡಿಪ್ಲೊಮಾ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ನಾಟ್ ರಿಜಿಸ್ಟರ್ಡ್ ಟಿಲ್ ನೌ, ಯಾರ್ಯಾರು ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಂಡಿಲ್ಲ, ಅಪ್ಲಿಕೇಶನ್ ಹಾಕೋದಕ್ಕೆ ರಿಜಿಸ್ಟ್ರೇಷನ್ ಕೂಡ ಇಂಪಾರ್ಟೆಂಟ್, ರೈಟ್? ರಿಜಿಸ್ಟ್ರೇಷನ್ ಯಾರ್ಯಾರು ಮಾಡ್ಕೊಂಡಿಲ್ಲ ಕ್ಯಾನ್ ರಿಜಿಸ್ಟರ್ ಅಂಡ್ ಅಪ್ಲೈ ಥ್ರೂ ದ ಆನ್ಲೈನ್ ಫಾರ್ಮ್ ಫ್ರಮ್ 11 AM ಆನ್ 20th of 5, 2024 ಇಂದ ಹಿಡಿದು 23/5/2024 ತನಕ ಟೈಮ್ ಕೊಟ್ಟಿದ್ದಾರೆ ಗ್ಯಾಸ್. ಓಕೆ, 23rd ಮಿಡ್ ನೈಟ್, ಐ ಮೀನ್ 12 o'clockಗೆ 1 minute ಕಡಿಮೆ ಇದ್ದಾಗ ರಾತ್ರಿ ನಿಮ್ಮ ಅಪ್ಲಿಕೇಶನ್ ಕ್ಲೋಸ್ ಆಗೋಗುತ್ತೆ. ಅಂಡ್ ಪೇ ದ ಫೀ ಬಿಫೋರ್ 24th ಅಂತ ಹೇಳ್ತಿದ್ದಾರೆ. ನೋಡಿ, ಫೀ ಪೇ ಮಾಡೋದಕ್ಕೆ ಅವಧಿ ಬಂದ್ಬಿಟ್ಟು 24ನೇ ತಾರೀಕು ಮುಂಚೆನೆ, ಅಂದರೆ 23ನೇ ತಾರೀಕಿಗೆ ಮುಗಿಸ್ಕೊಳ್ಳಿ. ಓಕೆ ಗೈಸ್, ಡೇಟ್ಸ್ ವಿಲ್ ನಾಟ್ ಬಿ ಎಕ್ಸ್ಟೆಂಡೆಡ್ ಫರ್ದರ್ ಟು ರಿಜಿಸ್ಟರ್ ಆನ್ಲೈನ್. ಇದು ಒಂದು ವೆರಿ ಇಂಪಾರ್ಟೆಂಟ್ ಗೈಸ್. ಡೇಟ್ಸ್ ಫರ್ದರ್ ಎಕ್ಸ್ಟೆನ್ಷನ್ ಮಾಡಲ್ಲ ಅಂತ ಕೊಟ್ಟಿದ್ದಾನೆ. ಯಾಕೆಂದ್ರೆ ಆಲ್ಮೋಸ್ಟ್ ತುಂಬಾ ಜನ ಹುಡುಗರು ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ. ಈಗ ಇದರಲ್ಲಿ ನಾನು ಹೇಳೋದು ಏನೆಂದ್ರೆ ಇಂಪಾರ್ಟೆಂಟ್, ಹಲವಾರು ಸ್ಟೂಡೆಂಟ್ಸ್ದು ಕೆಲವು ಕ್ವಶನರೀಸ್ ಇತ್ತು. ಆ ಕ್ವಶನರೀಸ್ನ ನಾನು ಇಲ್ಲಿ ಲಿಸ್ಟ್ ಮಾಡ್ತೇನೆ. ಫಸ್ಟ್ ಬಂದ್ಬಿಟ್ಟು RD ನಂಬರ್ ಇದೆ ಬಟ್ ನೇಮ್ ಮಿಸ್ ಮ್ಯಾಚ್ ಇದೆ. ನೇಮ್ ಏನಿದೆ ಮಿಸ್ ಮ್ಯಾಚ್ ಇದೆ. ಗೈಸ್ ತೊಂದರೆ ಪಡಬೇಡಿ, RD ನಂಬರ್ ಇದೆ ಅಂತಂದ್ರೆ ಸಾಕು, ಜಸ್ಟ್ ಅಪ್ಲೈ ಮಾಡ್ಬಿಟ್ಟು ಸಬ್ಮಿಟ್ ಮಾಡ್ಕೊಳ್ಳಿ. ನೇಮ್ ಮಿಸ್ ಮ್ಯಾಚ್ ಇದೆನಾ, ತೊಂದರೆ ಇಲ್ಲ, ಅದಕ್ಕೆ ಬೇರೆ ಏನಾದರೂ ನಾವು ಹುಡ್ಕೋಬಹುದು. ಓಕೆ, ನೇಮ್ ಚೇಂಜಿಂಗ್ ಅಪ್ಲೈ ಮಾಡ್ಕೊಂಡು ಆದ್ಮೇಲೆ ಸಬ್ಮಿಟ್ ಮಾಡಬೇಕಾಯ್ತು, ಯಾವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬರುತ್ತೆ ಆ ಟೈಮಲ್ಲಿ ನಾವು ಬೇಕಂದ್ರೆ ಮತ್ತೆ ಇನ್ನೊಮ್ಮೆ ಅವ್ರಿಗೆ ನೇಮ್ ಚೇಂಜಿಂಗ್ ಅಪ್ಲೈ ಮಾಡ್ಬಿಟ್ಟು ಕೊಡ್ಬೋದು. ಅದನ್ನ ಕೇಳಲ್ಲ ಯೂಶಲಿ. ಬಟ್ ಹೇಳ್ತಿರೋದೇನಂದ್ರೆ RD ನಂಬರ್ ಅಂತೂ ಕಂಪಲ್ಸರಿ ಇರಲಿ. ನಿಮ್ಮ ನೇಮು ಅಟ್ಲೀಸ್ಟ್ ಫುಲ್ ನೇಮ್ ಆದರೂ ಇರಲಿ. ಲೆಟರಲ್ಲಿ ಅಕ್ಷರದಲ್ಲಿ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದಾರೆ ಅಂದ್ರೆ ಅದೆಲ್ಲ ತೊಂದರೆ ಇಲ್ಲ. ಬಟ್ RD ನಂಬರ್ ಇದೆ, ನಿಮ್ಮ ಹೆಸರಿದೆ, ನಿಮ್ಮ ತಂದೆಯವ್ರ ಹೆಸರಿದೆ ಅಂದ್ರೆ ಸಾಕು. ಯಾವುದಕ್ಕೆ? ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ಗೆ. ಓಕೆ, ವೆರಿ ಇಂಪಾರ್ಟೆಂಟ್. ಕೆಲವೊಬ್ರು ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಇನ್ಕಮ್ ಎಷ್ಟಿರಬೇಕು ಏನಿಲ್ಲ ಅಂತ ಕೇಳ್ತಾ ಇದ್ರು. ನೋಡಿ, ಗೌರ್ಮೆಂಟ್ ನೌಕರಸ್ಥರಾಗಿದ್ರೆ ನಿಮ್ಮ ತಂದೆ ತಾಯಿಗಳು, ನೀವು ಇನ್ಕಮ್ ಬಗ್ಗೆ ಪ್ರಶ್ನಿಸೋದು ಬೇಕಾಗಿಲ್ಲ, ಅದೆಷ್ಟು ಸ್ಯಾಲ್ರಿ ಇದೆ ಅಷ್ಟನ್ನೇ ಮೆನ್ಷನ್ ಮಾಡಿಸ್ರಿ. ಓಕೆ, ಇಲ್ಲ ಸರ್ ಗೌರ್ಮೆಂಟ್ ನೌಕರಸ್ಥ ಅಲ್ಲ, ಪ್ರೈವೇಟ್ ಅಲ್ಲಿ ಕೆಲಸ ಮಾಡ್ತಾರೆ ನಮ್ಮ ತಂದೆ ತಾಯಿ ಅಂತ ಅಂದಾಗ ಆವರೇಜ್ ಆಗಿ ಅದು ನೀವು ಡಿಪಾರ್ಟ್ಮೆಂಟ್ ಹೇಳಿದ್ರೆ ಸಾಕು, ಅವರು ಇವರು ಡಿಪಾರ್ಟ್ಮೆಂಟ್ ಅವರು ನೆಮ್ಮದಿ ಕೇಂದ್ರದವರು ಅವರು ಅಪ್ಡೇಟ್ ಮಾಡ್ಕೋತಾರೆ. ಓಕೆ, ಅವ್ರು ಎಷ್ಟು ಅಪ್ಡೇಟ್ ಮಾಡ್ಬೇಕು ಅಷ್ಟು ಅಪ್ಡೇಟ್ ಮಾಡ್ತಾರೆ. ವಿತ್ ಇನ್ ದ ಲಿಮಿಟ್ ಆಫ್ 8 lakhs ಒಳಗಡೆ ಇರೋ ಥರ ನೋಡ್ಕೊಳ್ಳಿ. 5 lakhs ಇಂದ 8 lakhs ಅಥವಾ ಮಿನಿಮಮ್ ಬೇರೆ ಮಿನಿಮಮ್ ಅಂತಂದ್ರೆ 0 lakhs 0,000 ಅಥವಾ 10,000 ಮಿನಿಮಮ್ ಅಂತ ಇಟ್ಕೊಳ್ಳಿ. 10,000 ಇಂದ 8 ಲಕ್ಷದ ಒಳಗಡೆನೆ ಇರಲಿ. ಓಕೆ, ಇನ್ನು ಏನಾದರೂ ಕ್ವಶನ್ ಇರುತ್ತಾ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಂಡ್ ಥರ್ಡ್ ಕ್ವಶನ್ ಏನು? ಥರ್ಡ್ ಕ್ವಶನ್ ಬಂದು ಸ್ಟೂಡೆಂಟ್ಸ್ ಕೇಳ್ತಿದ್ದು ಸ್ಯಾಟ್ಸ್ ನಂಬರ್ ಬಗ್ಗೆ. SATS ಸ್ಯಾಟ್ಸ್ ನಂಬರ್ ಏನಿದು? ಸ್ಯಾಟ್ಸ್ ನಂಬರ್ ಅಂತಂದ್ರೆ ಸ್ಟೂಡೆಂಟ್ಸ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ಕರೀತಾರೆ. ಈ ಸ್ಯಾಟ್ ನಂಬರ್ ಎಲ್ಲಾ SSLC ಮಕ್ಕಳಿಗೆ ಇರುತ್ತೆ ಗೈಸ್. ಓಕೆ, ಎಲ್ಲ SSLC ಮಕ್ಕಳಂದ್ರೆ ಸ್ಟೇಟ್ ಸಿಲೆಬಸ್ ಓದಿರೋ ಮಕ್ಕಳಿಗೆ
CBSE ಓದಿರೋರಿಗೆ ICSE ಸಿಲೆಬಸ್ ಓದೋರಿಗೆ ಅವ್ರಿಗೆ ರಿಜಿಸ್ಟ್ರೇಷನ್ ನಂಬರ್ ಅಂತ ಇರುತ್ತೆ, ಅದೇ ರಿಜಿಸ್ಟ್ರೇಷನ್ ನಂಬರ್ ಅವ್ರು ಹಾಕ್ಬೇಕಾಗುತ್ತೆ. ಬಟ್ ಸ್ಯಾಟ್ಸ್ ನಂಬರು ಎಲ್ಲ SSLC ಸ್ಟೇಟ್ ಸಿಲೆಬಸ್ ಓದಿರೋರಿಗೆ ಬೈ ಡಿಫಾಲ್ಟ್ ಆಗಿ ಲೋಡ್ ಆಗುತ್ತೆ. ಈ ನಂಬರ್ ಮಿಸ್ ಮ್ಯಾಚ್ ಆದಲ್ಲಿ ಬೆಂಗಳೂರಿಗೆ ಹೋಗ್ಬಿಟ್ಟು ನಿಮ್ಮ ನಂಬರ್ಸ್ನ ಕರೆಕ್ಷನ್ ಮಾಡ್ಕೊಳ್ಳಿ. ಯಾರು ನಿಮ್ಮ ನಂಬರ್ನ ಕರೆಕ್ಟ್ ಮಾಡಲ್ಲ. ನಿಮ್ಮ BO ಆಫೀಸ್ಗೆ ಹೋಗಿ ಕೇಳಿದ್ರೆ ಅವ್ರು ಏನಂತಾರೆ, ಅವ್ರು ಗೊತ್ತಿಲ್ಲ ಅಂತಂದಾಗ ಡೈರೆಕ್ಟ್ ಆಗಿ KSWB ಬೋರ್ಡ್ಗೆ ಹೋಗ್ಬಿಟ್ಟು ಅಲ್ಲೇ ಸರಿ ಮಾಡಿಸ್ಕೊಳ್ಳಿ. ಅಲ್ಲಿ ಸರಿ ಮಾಡಿಸ್ಕೊಂಡ್ರೆ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ರೆಡಿ ಆಗುತ್ತೆ. ಇಲ್ಲ ಅಂತಂದ್ರೆ ಸ್ಯಾಟ್ಸ್ ನಂಬರ್ ಮಿಸ್ ಮ್ಯಾಚ್ ಇನ್ಕರೆಕ್ಟ್ ಅಂತ ಕೇಳ್ತಾನೆ ಇದೆ. ತುಂಬಾ ವಿದ್ಯಾರ್ಥಿಗಳು ಇದರಿಂದ ಸಮಸ್ಯೆಯನ್ನು ಫೇಸ್ ಮಾಡ್ತಾ ಇದ್ದಾರೆ. ಓಕೆ, ಈಗ ಒಂದು ಒಳ್ಳೆ ಟೈಮ್ ಸಿಕ್ಕಿದೆ. ಇನ್ನು 20ನೇ ತಾರೀಕು ತನಕ ಅವರು ಅಪ್ಲಿಕೇಶನ್ ಡೇಟ್ ಬಿಟ್ಟಲ್ಲ. ಏನಕ್ಕೆ ಅಂತ ಅಂದ್ರೆ ಈ ಡೇಟ್ ಒಳಗಡೆನೆ ನಿಮ್ಮನ್ನ ಕ್ಲಿಯರ್ ಪ್ರಾಬ್ಲಮ್ಸ್ ಏನಿದೆ ಎಲ್ಲಾನು ಕ್ಲಿಯರ್ ಮಾಡ್ಕೊಳ್ಳಿ ಅಂತ. ಇವತ್ತಿನ್ನು ಡೇಟ್ 17 ಇದೆ, 18, 19, 20 ಇನ್ನು 3 ದಿನ ಅವಕಾಶ ಇದೆ. ಹೋಗಿ ಕ್ಲಿಯರ್ ಮಾಡ್ಕೊಳ್ಳಿ ಗೈಸ್. ಓಕೆ, ದಯಮಾಡಿ ಐ ರಿಕ್ವೆಸ್ಟ್ ಯು ಗೋ ಅಂಡ್ ಕ್ಲಿಯರ್ ಇಟ್ ವಿತ್ ದ ಬೋರ್ಡ್ ಇನ್ ಬ್ಯಾಂಗ್ಳೂರ್. ನೀವು ಇಂಜಿನಿಯರಿಂಗ್ ಮಾಡ್ಬೇಕಂತಿದ್ರೆ. ಓಕೆ, ಇದು ಇಂಜಿನಿಯರಿಂಗ್ ಮಾಡ್ಬೇಕಂತ ಇಲ್ಲ ಅಂತಂದ್ರೂ ಸಹ ನಾಳೆ ದಿನಗಳಲ್ಲಿ ಪ್ರಾಬ್ಲಮ್ ಆಗೇ ಆಗುತ್ತೆ. ವಿತ್ ಪ್ರಾಬ್ಲಮ್ ಎಕ್ಸಿಸ್ಟಿಂಗ್ ನೆವರ್ ಬಿ ಕ್ಲಿಯರ್ಡ್ ಅಂಟಿಲ್ ಯು ಸಾಲ್ವ್ ಇಟ್. ಓಕೆ, ಇದಾದ ನಂತರ ಇನ್ನು ಕೆಲವೊಬ್ರು ಸ್ಟಡಿ ಸರ್ಟಿಫಿಕೇಟ್ ರೂರಲ್ ಸರ್ಟಿಫಿಕೇಟ್ ಬಗ್ಗೆ ಕನ್ಫ್ಯೂಷನ್ ಆಗಿದ್ದಾರೆ. ಸ್ಟಡಿ ಸರ್ಟಿಫಿಕೇಟ್ ಹಾಗೂ ರೂರಲ್ ಸರ್ಟಿಫಿಕೇಟ್ ನೋಡಿ. ಸ್ಟಡಿ ಸರ್ಟಿಫಿಕೇಟ್ ಅಂತಂದ್ರೆ ವ್ಯಾಸಂಗ ಪ್ರಮಾಣ ಪತ್ರ, ರೂರಲ್ ಸರ್ಟಿಫಿಕೇಟ್ ಅಂತಂದ್ರೆ ಗ್ರಾಮೀಣ ಪ್ರಮಾಣ ಪತ್ರ, ಹಾಗೂ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಅದು ಬೇರೆನೇ ಸರ್ಟಿಫಿಕೇಟ್. ನೀವು ಕನ್ನಡ ಮಾಧ್ಯಮ ಓದಿದ್ರೆ ಇಷ್ಟು ವರ್ಷ ಅಂತ ಹೇಳ್ಬಿಟ್ಟು. ಓಕೆ, ಇವು 3 ಸರ್ಟಿಫಿಕೇಟ್ಸ್ ಮಾಡಿಸ್ಬೇಕಾಗುತ್ತೆ. ಅಂಡ್ ಕೆಲವೊಬ್ಬರಿಗೆ ಅಪ್ಲೋಡ್ ಮಾಡೋದಕ್ಕೆ 1 to 7th ಮಾತ್ರ ಆಪ್ಷನ್ ಕೊಟ್ಟಿದ್ದಾರೆ ಅಂತ ಕೇಳ್ಪಟ್ಟೆ ನಾನು. ಓಕೆ, 1 to 7th ಮಾತ್ರ. ನಾವು 1 to 10th ತನಕ ಕೊಟ್ಟಿದ್ದೀವಿ ಸರ್. SSLC ಅಂಡ್ ಡಿಪ್ಲೊಮಾನು ಸಹ ಕೊಟ್ಟಿದ್ದೀವಿ. 13 years ಎಜುಕೇಶನ್ ಇನ್ ಕರ್ನಾಟಕ ಅಂತ ಕೊಟ್ಟಿದ್ದೀವಿ. ಬಟ್ ಆದ್ರೆ ಅಲ್ಲಿ 1 to 7th ಮಾತ್ರ ಅಪ್ಲೋಡ್ ಮಾಡೋದಕ್ಕೆ ಕೇಳ್ತಾ ಇದೆ ಅಂತ ನಾನು ಹೇಳೋದೇನಂತಂದ್ರೆ, ಆ 1 to 7th ಅಲ್ಲೇ PDF ಅಲ್ಲೇ ನೀವು 1 to 10th ತನಕ PDF ಒಂದೇ PDF ಮಾಡಿಬಿಟ್ಟು ಅಪ್ಲೋಡ್ ಮಾಡಿ. ಓಕೆ, ಅಂಡ್ ಡಿಪ್ಲೊಮಾದು ಸಪ್ರೇಟ್ ಕೇಳಿದೆ, ಡಿಪ್ಲೊಮಾದು ಸಪ್ರೇಟ್ ಆಗಿ ಅಪ್ಡೇಟ್ ಮಾಡಿ ಗೈಸ್. ಅದು ಸ್ಟಡಿ ಸರ್ಟಿಫಿಕೇಟ್ ಬಗ್ಗೆ. ಓಕೆ, ಸೊ ಇಷ್ಟು ನಮ್ಮ ಸ್ಟೂಡೆಂಟ್ಸ್ ಫೇಸ್ ಮಾಡ್ತಿರೋಂತಹ ರೆಗ್ಯುಲರ್ ಇಶ್ಯೂಸ್ ಅಂಡ್ ರೆಗ್ಯುಲರ್ ಪ್ರಾಬ್ಲಮ್ಸ್. ಅಂಡ್ ಫೀಸ್ ಮಾತ್ರ ಇಮ್ಮಿಡಿಯೇಟ್ ಆಗಿ ಪೇ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಹಾಕಿದ ನಂತರ ಒಂದ್ಸಲ ರಿವ್ಯೂ ಮಾಡಿ, ಆದ ನಂತರ ಇಮ್ಮಿಡಿಯೇಟ್ ಆಗಿ ಪೇ ಮಾಡ್ಕೊಳ್ಳಿ ವಿತೌಟ್ ಎನಿ ಡಿಲೇ. ಆದ್ಮೇಲೆ ಅಪ್ಲಿಕೇಶನ್ ಪ್ರಿಂಟ್ ಮಾಡಿ 2 ಕಾಪಿಗಳನ್ನು ಇಟ್ಕೊಳ್ಳಿ. ಸೊ ದಟ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಫ್ಯೂಚರ್ ಸ್ಟಡೀಸ್. ಅಂಡ್ ಈ ಲಿಂಕ್ ಬಂದ್ಬಿಟ್ಟು ಈಗ ಓಪನ್ ಆಗಲ್ಲ ಗೈಸ್. ಈಗ ಓಪನ್ ಆಗಲ್ಲ ನೋಡಿ. ನಾನು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರು ಸಹ ನಿಮಗೆ ಲಿಂಕ್ ಓಪನ್ ಆಗಲ್ಲ ನೋಡಿ. ಡಿಪ್ಲೊಮಾ ಅಪ್ಲಿಕೇಶನ್ ಲಿಂಕ್ ಕ್ಲಿಕ್ ಮಾಡಿದೀನಿ. ಎಲ್ಲಿ ತನಕ ಬರ್ತಾ ಇದೆ? ಇಲ್ಲಿ ತನಕ ಮಾತ್ರ ಬರ್ತಾ ಇದೆ. ನ್ಯೂ ಯೂಸರ್ ಅಂತ ಕ್ಲಿಕ್ ಮಾಡಿದೆ. ಇಟ್ಸ್ ಶೋಯಿಂಗ್ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಇಸ್ ಕ್ಲೋಸ್ಡ್. ಅಂದ್ರೆ ಇದರಿಂದ ಏನ್ ಅರ್ಥ ಆಯ್ತು ನಿಮಗೆ? ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಓಪನ್ ಇಲ್ಲ, ಕ್ಲೋಸ್ ಆಗೋಗಿದೆ. ಅಂದ್ರೆ ಯಾವಾಗ ಓಪನ್ ಆಗುತ್ತೆ? 20ನೇ ತಾರೀಕು ಓಪನ್ ಆಗುತ್ತೆ. ಸೊ ಆಗಿನ ತನಕ ನೀವು ವೆಯ್ಟ್ ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ಹಾಗೆ ಇನ್ನೊಂದು ಏನಂತಂದ್ರೆ ನಾನು ಹೇಳೋದು, ತುಂಬಾ ಜನ ವಿದ್ಯಾರ್ಥಿಗಳು ಸರ್ ನಾನು ಇನ್ನೂ ಸ್ವಲ್ಪ ಫೋನ್ ನಂಬರೇ ರಾಂಗ್ ಕೊಟ್ಟಿದ್ದೇನೆ ಅಂತ ಒಂದು ಸ್ಟೂಡೆಂಟ್ ಹೇಳಿದ್ರು. ಅದು ಇನ್ನೂ ದೊಡ್ಡ ಮಿಸ್ಟೇಕ್ ಗೈಸ್. ನೀವು ಫೋನ್ ನಂಬರ್ ಕೊಡಬೇಕಾದಾಗ ರಿಜಿಸ್ಟ್ರೇಷನ್ಗೆ ದಯಮಾಡಿ ನಿಮ್ಮ ಕರೆಕ್ಟ್ ನಂಬರ್ನ ಕೊಡಿ. ಫೋನ್ ನಂಬರ್ ಆಗಿರ್ಬೋದು ಅಂಡ್ ಇಮೇಲ್ ಆಗಿರ್ಬೋದು, ಇಮೇಲ್ ID ಇವೆರಡು ಕರೆಕ್ಟ್ ಆಗಿರ್ಬೇಕು ಗೈಸ್. ಇದೇ 2 ನಂಬರ್ಗೆ, ಒಂದು ಫೋನ್ ನಂಬರ್ ಇದರ ಇಮೇಲ್ಗೆ ಮಾತ್ರನೇ ನಿಮಗೆ ಕಮ್ಯುನಿಕೇಶನ್ ಬರುತ್ತೆ. ಫರ್ಗಾಟ್ ಪಾಸ್ವರ್ಡ್ ಅಂತ ಕೊಟ್ಟಾಗ್ಲೂ ನಿಮ್ಮ ಫೋನ್ ನಂಬರ್ ರಾಂಗ್ ಕೊಟ್ಟಿದ್ರೆ ಆ ರಾಂಗ್ ನಂಬರ್ಗೆ ಹೋಗ್ಬಿಡುತ್ತೆ. ನೀವು ಪಾಸ್ವರ್ಡ್ನ ನೆನ್ಪಿಟ್ಕೊಂಡಿಲ್ಲ ಅಂತಂದ್ರೆ, ಯಾಕಂದ್ರೆ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಫೋನ್ ನಂಬರ್ ಕೇಳುತ್ತೆ. ಫೋನ್ ನಂಬರ್ ಕರೆಕ್ಟಾಗಿ ಕೊಟ್ಟಿದ್ರೆ ಮಾತ್ರನೇ ನೀವು ನಿಮ್ಮ ಪಾಸ್ವರ್ಡ್ ಅನ್ನು ರೀಸೆಟ್ ಮಾಡ್ಕೊಳೋದಕ್ಕಾಗುತ್ತೆ, ಇನ್ ಕೇಸ್ ಮರ್ತಿದ್ರೆ. ಇಲ್ಲ ಅಂತಂದ್ರೆ ನೀವು ಅಪ್ಲಿಕೇಶನ್ ಓಪನ್ ಮಾಡೋದು ಕಷ್ಟ ಆಗುತ್ತೆ ಗೈಸ್. ಅದನ್ನು ವೆರಿ ಇಂಪಾರ್ಟೆಂಟ್. ತುಂಬಾ ಜನ ಹುಡುಗರು ಈ ತರನು ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ. ಅಂಡ್ ಇಮೇಲ್ ಐಡಿನೂ ಕರೆಕ್ಟ್ ರಾಂಗ್ ಕೊಟ್ಟಿರ್ತಾರೆ. ಇಮೇಲ್ ID ರಾಂಗ್ ಕೊಡಬೇಡಿ. ಕರೆಕ್ಟ್ ಆಗಿರೋ ಇಮೇಲ್ ID, ರನ್ನಿಂಗ್ ಇಮೇಲ್ ID 2 ಸಲ ಚೆಕ್ ಮಾಡಿ. ಫೋನ್ ನಂಬರ್ ಮತ್ತು ಇಮೇಲ್ನ ಹಾಕ್ಬೇಕಾದಾಗ ಏನು ಲಾಸ್ ಆಗೋದೇನಿಲ್ಲ. 2 ಸಲ ಚೆಕ್ ಮಾಡ್ಕೊಳ್ಳಿ. ಓಕೆ, ಅಂಡ್ ಇಷ್ಟು ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅಂಡ್ ಇನ್ನೂ ಏನಾದರೂ ನೀವು ಪ್ರಾಬ್ಲಮ್ಸ್, ನಾನು ಕೇಳಪಟ್ಟೆಗೆ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದಾವೆ. ಸ್ಟೂಡೆಂಟ್ಸು ಯಾಡಿ ನಂಬರಲ್ಲಿ ಯಾವುದಾದ್ರೂ ನಿಮಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದೆ, ಇನ್ಕಮ್ ಇಲ್ಲ ಅಂತಂದ್ರೆ ಚಿಂತೆ ಇಲ್ಲ, ಇನ್ಕಮ್ನ ನೋ ಅಂತ ಕೊಟ್ಬಿಟ್ಟು ಸಬ್ಮಿಟ್ ಮಾಡಿ. ಓಕೆ, ಕ್ಯಾಸ್ಟ್ ಸರ್ಟಿಫಿಕೇಟ್ ಇದೆ ಅಂತಂದ್ರೆ ಸಾಕು. ಇನ್ಕಮ್ ಸರ್ಟಿಫಿಕೇಟ್ ಇಲ್ಲ ಅಂತಂದು ಚಿಂತೆ ಇಲ್ಲ, ಜಸ್ಟ್ ನೋ ಅಂತ ಕೊಟ್ಟು ಸಬ್ಮಿಟ್ ಮಾಡಿ. ಓಕೆ, ಇನ್ ಕೇಸ್ ಕ್ಯಾಸ್ಟ್ ಅಂಡ್ ಇನ್ಕಮ್ ಎರಡೂ ಒಂದೇ ಸರ್ಟಿಫಿಕೇಟ್ ಇತ್ತು ಅಂತಂದ್ರೆ SS ಅಂತ ಕೊಟ್ಟು 2 ಕಡೆನೂ ಸೇಮ್ ID ನಂಬರೇ ಕೊಡಿ, ತೊಂದರೆ ಇಲ್ಲ. ಓಕೆ, ಆ ಥರನೂ ಮಾಡ್ಬೋದು. ಸೊ ಓಕೆ ಗೈಸ್, ಸೊ ಇಷ್ಟು ಹೇಳ್ತಾ ನಾನು ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅಂಡ್ ಇಲ್ಲಿ ತನಕ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಪ್ಲೀಸ್ ಡೂ ನಿಮ್ಮೆಲ್ಲ ಡಿಪ್ಲೊಮಾ ಸ್ಟೂಡೆಂಟ್ಸ್ಗೆ, ನಿಮ್ಮ ಕ್ಲಾಸ್ಮೇಟ್ಗೆ, ಗೆಳೆಯರಿಗೆ ಎಲ್ಲರಿಗೂ ಶೇರ್ ಮಾಡಿ. ಸೊ ದಟ್ ಈ ಮಾಹಿತಿ ಎಲ್ಲರಿಗೂ ತಲುಪಲಿ. ಓಕೆ, ಯಾರ್ಯಾರು ಮಿಸ್ಟೇಕ್ಸ್ನ ಫೇಸ್ ಮಾಡಿದ್ರೆ ಅವ್ರೆಲ್ಲರಿಗೂ ತಿಳಿಲಿ ಈ ಥರ ಮಿಸ್ಟೇಕ್ಸ್ ನಾವು ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಸೊ ಇನ್ನೂ ಕೆಲವೊಬ್ರು ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ. ಫೋನ್ ನಂಬರ್ಸು, ಈ ಥರ ಇಮೇಲ್ ID ನಿಮಗೆ ಕರೆಕ್ಷನ್ ವಿಂಡೋ ಅಂತ ಇರಲ್ಲ. ಬಟ್ ಆದರೆ ನಾನು ಹೇಳೋದೇನಂತಂದರೆ, ಕರೆಕ್ಷನ್ ವಿಂಡೋಗೆ ನೀವು ಇದೇ ಟೈಮಲ್ಲೇ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ಬಿಟ್ಟಾಗ ಕರೆಕ್ಷನ್ ವಿಂಡೋನು ಇರ್ಬೋದು, ಬಟ್ ಆ ಡೀಟೇಲ್ಸ್ನ ಎಲ್ಲೂ ಮೆನ್ಷನ್ ಮಾಡಿಲ್ಲ.
ಬಟ್ ಕರೆಕ್ಷನ್ ವಿಂಡೋ ಇರ್ಬೋದು ಅಂತ ನನಗೆ ಅನಿಸ್ತಾ ಇದೆ, ಬಟ್ ಇಟ್ಸ್ ಸ್ಟಿಲ್ ನಾಟ್ ಕನ್ಫರ್ಮ್. ಸೊ ಹೇಳೋದೇನಂತಂದ್ರೆ ಕರೆಕ್ಷನ್ ವಿಂಡೋ ಇತ್ತಂದ್ರೆ ಕರೆಕ್ಷನ್ ವಿಂಡೋ ಒಂದ್ಸಲ ಕರೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸೊ ಹೊಸದಾಗಿ ವಾಚ್ ಮಾಡ್ತಾ ಇದ್ದೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಹಳೆ ಗೆಳೆಯರಿಗೆ ನಾನು ಹೇಳದಂತೆ ಹೊಸ ಗೆಳೆಯರಿಗೆ ಹಾಗೂ ಹಳೆ ಗೆಳೆಯರಿಗೆ ನಮ್ಮ DCT ನಮ್ಮ ಈ ಚಾನೆಲ್ ಅಲ್ಲಿ ನೌಕರಿ ಗೆಳೆಯ ಚಾನೆಲ್ ಅಲ್ಲಿ ನಿಮಗೆ ಹಲವಾರು ವಿಡಿಯೋಸ್ ಅನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ DCT ಕೋಚಿಂಗ್ ಬಗ್ಗೆ. ದಯಮಾಡಿ ಅದನ್ನು ವಾಚ್ ಮಾಡಿ. ಡು ನಾಟ್ ವೇಸ್ಟ್ ಯುವರ್ ಟೈಮ್, ಪ್ರಿಪೇರ್ ವೆಲ್, get the good rank and get into the good college with a good seat and good branch. Okay, ಎಲ್ಲ ಬ್ರಾಂಚು ಗುಡ್, ಬಟ್ ಬೆಸ್ಟ್ ನ ಅದರಲ್ಲಿ ಬೆಸ್ಟ್ ನ ಚೂಸ್ ಮಾಡ್ಕೊಳ್ಳಿ. ಓಕೆ, ಆಲ್ ದಿ ಬೆಸ್ಟ್ ಗೈಸ್. ಏನಾದರೂ ಡೌಟ್ಸ್ ಇದ್ದೆ ದಯಮಾಡಿ ಕಮೆಂಟ್ ಮಾಡಿ. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ವಿಶ್ ಯು ಗುಡ್ ಡೇ.